ಭಾರತ ಒಂದು ಆವಡಿಗರ ದೇಶ. ಇಲ್ಲಿ ನಾಯಿಗಳಿಗೆ ಮತ್ತೆ ಭಾರತೀಯರಿಗೆ ಪ್ರವೇಶವಿಲ್ಲ ಈಗಂತ ನಮ್ಮನ್ನ ಆಳಿ ಹೋದಂತ ಬ್ರಿಟನ್ ಹೇಳ್ತಾ ಇತ್ತು. ಈಗ ಅದೇ ಬ್ರಿಟನ್ ಭಾರತದ ಚಿಕನ್ ಟಿಕ್ಕಾ ಮಸಾಲವನ್ನ ತನ್ನ ಅನ್ಅಫಿಷಿಯಲ್ ನ್ಯಾಷನಲ್ ಡಿಶ್ ಅಂತ ಹೇಳ್ಕೊಳುತ್ತೆ. ಭಾರತ ಪ್ರಪಂಚಕ್ಕೆ ಏನೆಲ್ಲ ಕೊಟ್ಟಿಲ್ಲ ಹೇಳಿ. 5,000 ವರ್ಷದ ಹಿಂದೆ ಇಡೀ ಮನುಕುಲಕ್ಕೆ ಯೋಗವನ್ನ ಕೊಟ್ಟಿದೆ. ಇವತ್ತು ಇಡೀ ಜಗತ್ತಿನಲ್ಲೇ 30 ಕೋಟಿ ಜನ ಯೋಗವನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಇವತ್ತಂತೂ ಇದು $multi-billion ಇಂಡಸ್ಟ್ರಿ ಆಗಿಬಿಟ್ಟಿದೆ. 2500 ವರ್ಷದ ಹಿಂದೆ ಬಿಹಾರದಲ್ಲಿರುವಂತ ಈ ಮರದ ಕೆಳಗಡೆ ಬುದ್ಧನಿಗೆ ಜ್ಞಾನೋದಯವಾಗುತ್ತೆ. ಅಲ್ಲಿಂದ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶ ಹೋಗುತ್ತೆ. ಇವತ್ತು ಬೌದ್ಧ ಧರ್ಮ ಇಡೀ ಜಗತ್ತಿನ 4ನೇ ಅತಿ ದೊಡ್ಡ ಧರ್ಮವಾಗಿ ನಿಂತಿದೆ. ಆದ್ರೆ ಇವತ್ತು ಅದರ ಬೇರು ಇರೋದು ನಮ್ಮ ಭಾರತದಲ್ಲಿ. ಇವತ್ತು ಇಡೀ ಜಗತ್ತಲ್ಲೇ ಟೆಕ್ ಇಂಡಸ್ಟ್ರಿ ಇದೆ ಅಂದ್ರೆ ಅದಕ್ಕೆ ಆರ್ಯಭಟ ಕೊಟ್ಟಂತ ಜೀವನದ ಕೊಡುಗೆ ಇದೆ. ಇವತ್ತು ಪ್ಲಾಸ್ಟಿಕ್ ಸರ್ಜರಿ ಬಗ್ಗೆ ಮಾತಾಡ್ತೀವಿ ನಾವು. 100 ವರ್ಷದ ಹಿಂದೆನೆ ಸುಶ್ರುತ ಸಂಹಿತೆಯಲ್ಲಿ ಇದರ ಬಗ್ಗೆ ಸ್ಪಷ್ಟವಾದಂತ ಉಲ್ಲೇಖ ಸಿಗುತ್ತೆ. ಅಷ್ಟೇ ಅಲ್ಲ, 12ನೇ ಶತಮಾನದಲ್ಲಿ ಬಸವಣ್ಣನವರು ಅನುಭವ ಮಂಟಪ ಮೂಲಕ ಜಗತ್ತಿನ ಮೊಟ್ಟ ಮೊದಲ ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯುರೋಪ್ ಅಲ್ಲಿ ಮಹಿಳೆಯರಿಗೂ ಕೂಡ ಮತದಾನದ ಹಕ್ಕಿದೆ ಅಂತ ತನ್ನ ಕನಸಲ್ಲೂ ಕೂಡ ಯೋಚನೆ ಮಾಡದಂತ ಟೈಮ್ ಅಲ್ಲಿ, ಆದ್ರೆ ಭಾರತ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕಿದೆ ಅಂತ ತನ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರ್ಕೊಳುತ್ತೆ. ಭಾರತ ಮೊದಲ ಅಟೆಂಪ್ಟ್ ಅಲ್ಲಿ ಮಂಗಳ ಗ್ರಹಕ್ಕೆ ತನ್ನ ಸ್ಯಾಟಲೈಟ್ ಅನ್ನ ಯಶಸ್ವಿಯಾಗಿ ಕಳಿಸುವ ಮೂಲಕ ಜಗತ್ತಿನ ಏಕೈಕ ದೇಶವಾಗಿ ನಿಂತ್ಕೊಳ್ಳುತ್ತೆ. ಅದು ಕೇವಲ ಒಂದು ಹಾಲಿವುಡ್ ಸಿನಿಮಾದ ಖರ್ಚಲ್ಲಿ. ಇವತ್ತು ಭಾರತದಲ್ಲಿ ವೈವಿಧ್ಯತೆ ಅನ್ನೋದು ಸವಾಲಾಗಿಲ್ಲ, ಅದು ಇಲ್ಲಿಯ DNA ಇದೆ. ಇಲ್ಲಿ 22 ಅಫಿಷಿಯಲ್ ಭಾಷೆಗಳಿವೆ. ಪ್ರತಿ 50 ಕಿಲೋಮೀಟರ್ಗೆ ಸಂಸ್ಕೃತಿಗಳು ಬದಲಾಗ್ತವೆ. 8 ಅತಿ ದೊಡ್ಡ ಧರ್ಮಗಳಿಗೆ ನೆಲೆಯಾಗಿ ನಿಂತಿದೆ. ಇಲ್ಲಿ ಶತಮಾನಗಳಿಂದಲೂ ಕೂಡ ಭಾರತದಲ್ಲಿ ಎಲ್ಲ ಜನಾಂಗದವರು ಕೂಡ ಒಗ್ಗಟ್ಟಿನಿಂದ ಈ ನಾಗರಿಕತೆಯನ್ನು ಕಟ್ತಾನೆ ಬಂದಿದ್ದಾರೆ. ಇವತ್ತು ಭಾರತದ ನಾಗರಿಕತೆ ಪ್ರಪಂಚದ ಅತಿ ಹಳೆಯ ನಾಗರಿಕತೆಯಾಗಿ ಇನ್ನೂ ಕೂಡ ನಿಂತಿದೆ. ಇವತ್ತು ಯುರೋಪಿಯನ್ನರು ಬಂದು ನಮಗೆ ಇಕ್ವಾಲಿಟಿ ಬಗ್ಗೆ, ಡೈವರ್ಸಿಟಿ ಬಗ್ಗೆ, ಡೆಮೋಕ್ರಸಿ ಬಗ್ಗೆ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಅವೆಲ್ಲವೂ ಹುಟ್ಟಿರೋದೇ ಇದೇ ಭೂಮಿಯಲ್ಲಿ. ಈ ವಿಡಿಯೋದಿಂದ ಭಾರತೀಯರಿಗೆ ನಿಜವಾದ ಭಾರತವನ್ನು ನೆನಪಿಸುವುದಕ್ಕೆ ನಮ್ಮದೊಂದು ಸಣ್ಣ ಪ್ರಯತ್ನ.